ನಿನ್ನೆ ದೌಲತ್ತಲ್ಲಿ ಮಿಡಲ್ ಫಿಂಗರ್ ತೋರಿಸಿದ್ದ ಗಜನಿಗೆ ಮದ ಇಳಿಸ್ತಾ ಖಾಕಿ. ನಿನ್ನೆ ದರ್ಶನ್ ದೌಲತ್ತು ದಿಮಾಕು ಪ್ರದರ್ಶನ ಆಗಿತ್ತು. ಇವತ್ತು ದಾಸ ಫುಲ್ ಡರ್ರ ಬಿಟ್ಟಿದ್ದಾರೆ. ಕಾರಾಗೃಹದಲ್ಲಿ ಖಾಕಿ ಪ್ರಶ್ನೆಗೆ ಕರಗಿತ ಕಾಟೇರನ ಖದರ್. ಮಿಡಲ್ ಫಿಂಗರ್ ತೋರಿಸಿದ್ದ ಪೊರ್ಕಿಗೆ ಪೊಲೀಸರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿನಿಮಾ ಶೂಟಿಂಗ್ ಅಂತ ಭಾವಿಸಿದ್ರು ಅಂತ ಕಾಣುತ್ತೆ. ನೆನ್ನೆ ಅಕ್ಕಪಕ್ಕದಲ್ಲಿದ್ದು ಪೊಲೀಸು ಅನ್ನೋದನ್ನ ಮರೆತು ಬಿಟ್ಟು ಬಾಡಿ ಗಾರ್ಡು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಯಾವುದೋ ಸಿನಿಮಾದಲ್ಲಿ ತೋರಿಸಿದ ರೀತಿಯಲ್ಲಿ ಆಟಿಟ್ಯೂಡ್ ಪ್ರದರ್ಶನ ಮಾಡಿದ್ರು. ಇವ್ರ ವರ್ತನೆ, ಇವ್ರ ಸಂಸ್ಕೃತಿ, ಇವ್ರ ಗುಣ ಹೊಸದಾಗೇನು ಗುಣಗಾನ ಮಾಡುವ ಅವಶ್ಯಕತೆ ಇಲ್ಲ. ಅವ್ರು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೇ ಥರದ ಮೆಂಟಾಲಿಟಿ ಅವರು ಅದನ್ನ ಸಹಿಸ್ಕೋಬಹುದು ಅಥವಾ ಸಮರ್ಥಿಸ್ಕೊಳ್ಬಹುದು. ಬಳ್ಳಾರಿ ಜೈಲಲ್ಲಿ ಖಾಕಿ ಪ್ರಶ್ನೆಗೆ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ತಾರಕ. ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಇದನ್ನು ಕೂಡ ಪ್ರಶ್ನೆ ಆಗತ್ತೆ, ಪ್ರಶ್ನೆ ಮಾಡ್ತಾರೆ ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಸನ್ನಡತೆ ಅನ್ನುವ ಆಧಾರದ ಮೇಲೆ ಈ ಕೈದಿಗಳನ್ನ ಬಿಡುಗಡೆ ಮಾಡೋದು ಈ ಥರದ್ದೆಲ್ಲ ಆಗ್ತಾ ಇರತ್ತೆ. ಈ ಮನುಷ್ಯಂಗೆ ಏನಾದ್ರೂ ಈ ಕೊಲೆ ಪ್ರಕರಣದಲ್ಲಿ ಸಾಬೀತಾಗಿ ಶಿಕ್ಷೆ ಆದ್ರೆ ಸನ್ನಡತೆ ಆಧಾರದ ಮೇಲೂ ರಿಲೀಸ್ ಆಗೋದು ಡೌಟೇನೆ. ಯಾಕಂದ್ರೆ ಸನ್ನಡತೆ ಅನ್ನೋದು ಈ ವ್ಯಕ್ತಿಗೆ ಇಲ್ವೇ ಇಲ್ಲ. ತಪ್ಪು ಮಾಡಿದ್ಮೇಲೆ ಪ್ರಾಯಶ್ಚಿತ ಅನ್ನೋದೊಂದು ಇರುತ್ತೆ ಮನುಷ್ಯನಿಗೆ. ಮನುಷ್ಯನ ಜನ್ಮ ಆಗಿದ್ರೆ ಈ ಮನುಷ್ಯಂಗೆ ಅದೂ ಇಲ್ಲ. ಕೊಲೆ ಮಾಡಿದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ, ಅದು ತನಿಖೆ ನಡೀತಾ ಇದೆ. ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಈ ವ್ಯಕ್ತಿಗೆ. ಅದು ಹೆಂಗೆ ಹೀರೋ ಆದ್ನೋ, ಅದು ಹೆಂಗೆ ಇವ್ರಿಗೆ ಅಷ್ಟೊಂದು ಜನ ಫ್ಯಾನ್ಸ್ ಆದ್ರೋ, ಅದು ಯಾವ ಇದ್ರಲ್ಲಿ ಬಾಸ್ ಅಂತ ಕರೀತಾರೋ ಅರ್ಥನೇ ಆಗಲ್ಲ. ಕೆಲವ್ರ ಸಮರ್ಥನೆ ಕೈ ನೋವಾಗಿತ್ತಂತೆ, ಏನೋ ಸಮಸ್ಯೆ ಆಗಿತ್ತಂತೆ ಕೈಗೆ. ಅದೇ ಬೆರಳಿಗೆ ಸಮಸ್ಯೆ ಆಗಿತ್ತಾ? ಎರಡೂ ಕೈಗೂ ಏನಾಗಿತ್ತು? ಏನೋ ಅನ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಈ ಮನುಷ್ಯನಿಗೆ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನನ್ನ 4 ಜನ ನೋಡ್ತಾರೆ, ನನಗೆ ಅಂತ ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ನಾನು ಏನೇನು ಮಾಡ್ತೀನೋ ಅದನ್ನು ಮಾಡ್ತಾರೆ, ಆ ಸೆನ್ಸು ಇಲ್ಲ ಅಂತ ಅಂದಮೇಲೆ ಈ ಮನುಷ್ಯನಿಗೆ ಇನ್ನೇನು ಹೇಳೋದು? ಬೈದು ನಮಗೂ ಸಾಕಾಗಿದೆ, ಹೇಳಿ ನಮಗೂ ಸಾಕಾಗಿದೆ, ನಮ್ಮನ್ನ ಇಟ್ಕೊಂಡು ಟ್ರೋಲ್ ಮಾಡಿ ನಿಮಗೂ ಸಾಕಾಗಿದೆ. ಇನ್ನೇನು ಮಾಡೋದು? ಹೆಂಗೆ ವರ್ತನೆ ಮಾಡಬೇಕು ಅನ್ನೋ ಸೆನ್ಸೇ ಇಲ್ಲ ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ. ನೋಡಿ, ನಿಂದೇನಿದ್ರು ಹೊರಗಿಟ್ಕೋ, ಇಷ್ಟಾದರೂ ಬುದ್ಧಿ ಬಂದಿಲ್ವೇನಯ್ಯ?